ಆತ್ಮೀಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಪುಟ್ಟ ಮಕ್ಕಳೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನಮ್ಮ ಸಂಪ್ರದಾಯ ನಮ್ಮ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇದೇನಪ್ಪ ಹೀಗೆ ಆಕಳಿಸ್ತಾ ಇದ್ದೀನಿ ಅನ್ಕೋಬೇಡಿ. ನಾನು ಮಾತಾಡ್ತಾ ಇರೋದೇ ಇವತ್ತು ಈ ಟಾಪಿಕ್ ಬಗ್ಗೆ. ಆಕಳಿಸಿದಾಗ ಅಂತ ಚಿಟಿಕೆ ಹೊಡೆಯೋದನ್ನು ನೀವು ಬಹಳಷ್ಟು ನೋಡಿರ್ತೀರಿ. ಹೆಚ್ಚಾಗಿ ಹಿರಿಯರು ಇದನ್ನು ಪಾಲಿಸ್ತಾ ಇರ್ತಾರೆ. ಯಾಕೆ ಆಕಳಿಸಿದಾಗ ಇಷ್ಟು ಅಗ್ಲ ಬಾಯಿ ತೆಗೆದು ಚಿಟಿಕೆ ಹೊಡೆಯೋದು ಯಾಕೆ? ಬಹುಶಃ ಬಾಯಿ ಅಗಲವಾಗಿ ತೆಗಿತೀವಲ್ಲ, ನೋಣ, ಕ್ರಿಮಿಕೀಟಗಳು, ಸೊಳ್ಳೆ ಬಾಯಿಯೊಳಗೆ ಹೋಗ್ಬಿಟ್ರೆ ಅನ್ನೋದಕ್ಕೆ ಚಿಟಿಕೆ ಬರೆಸ್ತಾ ಇದ್ವಿ ಅಂದ್ಕೊಂಡ್ರ? ಇರಬಹುದು, ಅದು ಒಂದು ಕಾರಣ ಖಂಡಿತವಾಗೂ ಇರ್ಬೋದು. ಆದರೆ ಒಂದು ತಮಾಷೆ ಸಂಗತಿ ಅಂತಂದರೆ, ಈ ಚಿಟಿಕೆ ಹೊಡೆಯೋದು ಯಾಕೆ ಬಂತು ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಹಿಂತಿರುಗಿ ಬಂದಾಗ ಅವನ ಪಟ್ಟಾಭಿಷೇಕ ಆಗತ್ತೆ. ಆಗ ಭರತ, ಲಕ್ಷ್ಮಣ, ಶತ್ರುಘ್ನರು ಇನ್ಮೇಲೆ ರಾಮನ ಸೇವೆಗಳನ್ನು ತಾವು ಮಾಡಬೇಕು ಅಂತ ನಿರ್ಧಾರ ಮಾಡಿ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನು ಹಾಕ್ಕೊಂಡು ರಾಮನಲ್ಲಿಗೆ ಬಂದು ಅದನ್ನು ನಿವೇದಿಸ್ತಾರೆ. ಆಗ ಅಲ್ಲೇ ಇದ್ದ ಹನುಮಂತ ಕೇಳ್ತಾನೆ, ನನಗೆ ಯಾವುದು ಕೆಲಸ ಇಲ್ವೇ ಅಂತ. ಆಗ ಭರತ ಹೇಳ್ತಾನೆ, ಅಲ್ಲಪ್ಪ, ನೀನು ಇಷ್ಟು ದಿವಸ ರಾಮನ ಸೇವೆ ಮಾಡಿದ್ಯಾ, ಈಗಾದರೂ ನಮಗೆ ನಮ್ಮ ಅಣ್ಣನ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ಕರುಣಿಸು ಅಂತ. ಆಗ ಹನುಮಂತ ಒಪ್ಪೋದಿಲ್ಲ. ಅದು ಹೆಂಗಾಗತ್ತೆ? ನಾನು ರಾಮನ ಬಂಟ, ನಾನು ರಾಮನ ಸೇವಕ, ನಾನು ಸದಾ ರಾಮನ ಸೇವೆಯನ್ನು ಮಾಡಬೇಕು, ನನಗೆ ನೀವೇನಾದರೂ ಒಂದು ಕೆಲಸ ಕೊಡಲೇಬೇಕು ಅಂತ ಹೇಳ್ತಾನೆ. ಆಗ ಭರತ ಬೇಡ ಅಂದರೂ ಕೇಳೋದಿಲ್ಲ, ಏನು ಮಾಡೋದು ಗೊತ್ತಾಗೋದಿಲ್ಲ ಭರತಂಗೆ. ಆಗ ಭರತ ಏನು ಹೇಳ್ತಾನೆ ಅಂತಂದರೆ, ಆಯ್ತಪ್ಪ, ನಿಂಗೊಂದು ಕೆಲಸ ಕೊಡ್ತೀನಿ. ಏನು? ರಾಮ ಆಕಳಿಸೋವಾಗಲೆಲ್ಲ ನೀನು ಚಿಟಿಕೆ ಹೊಡಿಬೇಕು ಅಂತ ಹೇಳ್ತಾನೆ. ಹನುಮಂತಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಹೌದಾ, ಆಯಿತು, ಇದನ್ನು ಸಂತೋಷವಾಗಿ ನಾನು ಒಪ್ಕೋತೀನಿ ಅಂತ ಹೇಳ್ತಾನೆ. ರಾಮನಿಗೂ ಕೂಡ ನಗು ಬರುತ್ತೆ. ಯಾಕೆ? ಆಕಳಿಕೆ ನಮಗೆ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಖಂಡಿತವಾಗೂ ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಆಕಳಿಕೆ ಬರುತ್ತೆ, ರಾತ್ರಿ ಮಲಗೋಕೆ ಮುಂಚೆ ಆಕಳಿಕೆ ಬರುತ್ತೆ, ಹಸಿವಾದಾಗ ಆಕಳಿಕೆ ಬರುತ್ತೆ, ಊಟ ಜಾಸ್ತಿ ಆದಾಗಲೂ ಆಕಳಿಕೆ ಬರುತ್ತೆ, ಅತಿ ಹೆಚ್ಚಾಗಿ ಮಾತನಾಡಿದ್ರೂ ಕೂಡ ಆಕಳಿಕೆ ಬರುತ್ತೆ. ಹೀಗೆ ಆಕಳಿಕೆಗೆ ಸಮಯ, ಸಂದರ್ಭ ಅನ್ನೋದು ಬಹಳ ಕಮ್ಮಿ. ಯಾವಾಗಂದರೆ ಅವಾಗೆ ಮನುಷ್ಯನಿಗೆ ಆಕಳಿಕೆ ಬರ್ತಾ ಇರುತ್ತೆ. ಹನುಮಂತನಿಗೆ ನಿಜವಾಗ್ಲೂ ಖುಷಿಯಾಗ್ಬಿಡುತ್ತೆ. ಆಕಳಿಕೆ ಬರೋದನ್ನೇ ನೋಡ್ತಾ ರಾಮನ ಮುಖವನ್ನು ನಿರಂತರವಾಗಿ ನೋಡ್ತಾ ಇರ್ಬೋದಲ್ಲ ಅಂತ. ಹೇಗಿದೆ ಅಲ್ಲ, ಕಥೆ ಏನೋ ಮಜವಾಗಿದೆ. ಆದರೆ ಈ ಆಕಳಿಕೆ ಬರೋದಕ್ಕೂ ಒಂದು ಹಿನ್ನೆಲೆ ಇದೆ ವೈಜ್ಞಾನಿಕವಾಗಿ. ಅದೇನು ಅಂತ ನೋಡೋಣ. ನಮ್ಮ ರಕ್ತದಲ್ಲಿ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗಿ ಆಮ್ಲಜನಕ ಕಡಿಮೆ ಆದಾಗ ಆಕಳಿಕೆ ಬರುತ್ತೆ. ಕೇವಲ ಮೂಗಿನಿಂದ ತೆಗೆದುಕೊಳ್ಳೋ ಆಮ್ಲಜನಕದ ಪ್ರಮಾಣ ಸಾಕಾಗದೆ ನಾವು ಬಾಯಿಯನ್ನು ದೊಡ್ಡದಾಗಿ ತೆಗೆದು ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನನ್ನು ತಗೊಳ್ತೇವೆ. ಪದೇ ಪದೇ ಆಕಳಿಕೆ ಬರ್ತಾ ಇದ್ರೆ ಅದು ಮಾತ್ರ ಖಂಡಿತವಾಗೂ ನಮ್ಮ ಅನಾರೋಗ್ಯದ ಲಕ್ಷಣ. ನಿದ್ರಾಹೀನತೆ, ಮಿದುಳಿನ ಅಸ್ವಸ್ಥತೆ, ಮೈಗ್ರೇನ್, ಒಮ್ಮೊಮ್ಮೆ ಹೃದಯಾಘಾತಕ್ಕೂ ಮುನ್ನ ಕೂಡ ಅತಿಯಾದ ಆಕಳಿಕೆ ಬರೋ ಸಂಭವ ಇದೆ. ಹಾಗಾಗಿ ಪದೇ ಪದೇ ಆಕಳಿಕೆ ಬರ್ತಾ ಇದ್ರೆ ದಯವಿಟ್ಟು ವೈದ್ಯರ ಸಲಹೆಯನ್ನು ಪಡೆಯೋದು ಉತ್ತಮ. ಇನ್ನು ಈ ಚಿಟಿಕೆಯನ್ನು ಹೊಡೆಯುವಾಗ ಹೆಬ್ಬೆರಳು ಹಾಗೂ ಮಧ್ಯ ಬೆರಳನ್ನು ಜೋರಾಗಿ ಒತ್ತಿ ಬಿಡಿಸ್ತೇವೆ. ಯೋಗಶಾಸ್ತ್ರದಲ್ಲಿ ಇದಕ್ಕೆ ಆಕಾಶ ಮುದ್ರೆ ಅಂತಾರೆ. ಈ ಮುದ್ರೆಯಿಂದ ದೇಹದಲ್ಲಿ ಜೀರ್ಣಶಕ್ತಿ ಚುರುಕಾಗತ್ತೆ, ರಕ್ತ ಪರಿಚಲನೆ ವೇಗಗೊಳ್ಳುತ್ತೆ. ಆಗ ನಾವು ಬಾಯಿಯಿಂದ ಎಳೆದುಕೊಂಡ ಆಮ್ಲಜನಕ ನಾಳಗಳ ಮೂಲಕ ದೇಹದೊಳಗೆ ನುಗ್ಗಿ ರಕ್ತದಲ್ಲಿನ ಇಂಗಾಲವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಒಮ್ಮೊಮ್ಮೆ ಆಕಳಿಕೆಯ ಜೊತೆಗೆ ಮೈ ಕೂಡ ಮುರಿತೇವೆ. ಆಗ ಸ್ನಾಯುಗಳು ಸಡಿಲಗೊಂಡು ರಕ್ತದ ಹರಿವು ವೇಗಗೊಳ್ಳುತ್ತೆ. ಹಾಗಾಗಿ ಆಕಳಿಕೆಗೂ ಚಿಟಿಕೆಗೂ ಸಂಬಂಧ ಇದೆ ಅಂತ ಹೇಳಬಹುದು. ಇನ್ನು ತಮಾಷೆ ವಿಷಯ ಅಂತಂದರೆ, ನಾವು ಆಕಳಿಸಿದಾಗ ನಮ್ಮ ಹಿರಿಯರು ಹೇಳ್ತಾರೆ, ಯಾರೋ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ ಅಂತ. ಇಲ್ಲಿ ಟೆಲಿಪತಿ ಲಿಂಕ್ ಬೇರೆ ವರ್ಕ್ ಆಗುತ್ತೆ. ಅದು ಅಲ್ಲದೆ ಇನ್ನೊಂದು ವಿಷಯ ಕೂಡ ಹೇಳ್ತಾರೆ, ಆಕಳಿಕೆ ಬಂದರೆ ನಿಮಗೆ ದೃಷ್ಟಿ ತಗಲಿದೆ ಅಂತ. ಹೀಗೆ ಆಕಳಿಕೆ ಬಂದಾಗ ಈ ದೃಷ್ಟಿ ಪರಿಹಾರಕ್ಕೆ ಒಂದು ಲೋಟ ನೀರು ಕುಡೀರಿ ಅಂತ ಕೂಡ ಅವ್ರು ಹೇಳ್ತಾರೆ. ಇಲ್ಲೂ ಕೂಡ ಸೈನ್ಸ್ ಇದೆ ನೋಡಿ. ನೀರೇನು ಹೇಳಿ, H2O, ಅದರಲ್ಲಿ ಆಮ್ಲಜನಕ ಇದೆ. ಸೊ ಹಾಗಾಗಿ ಹಿರಿಯರು ಸುಮ್ಮನೆ ಈ ಮಾತುಗಳನ್ನು ಹೇಳೋದಲ್ಲ. ಆಕಳಿಕೆ ಬಂದಾಗ ನೀರು ಯಾಕೆ ಕುಡಿಬೇಕು? ಅಲ್ಲಿ ಆಮ್ಲಜನಕ ಪೂರೈಕೆ ಆಗತ್ತೆ. ಒಟ್ಟಿನಲ್ಲಿ ಆಕಳಿಕೆ ಬಂದಾಗ ಚಿಟಿಕೆ ಹೊಡಿತಿರೋ, ನೀರೇ ಕುಡಿತಿರೋ, ನಿಮ್ಮ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸ್ಕೊಳ್ಳೋದನ್ನು ಖಂಡಿತವಾಗೂ ಮರಿಬೇಡಿ.
ಆಮೇಲೆ ಇನ್ನೊಂದು ವಿಷಯ ಕೂಡ ನೆನಪಲ್ಲಿಟ್ಕೊಳ್ಳಿ, ಆಕಳಿಕೆ ಬಂದಾಗ ದಯವಿಟ್ಟು ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡಬೇಡಿ. ಆಕಳಿಕೆ ಬಂದಾಗ ಜೋರಾಗಿ ಬಾಯಿ ತೆಗೆದು ಆಕಳಿಸಿ. ನೀವೆಲ್ಲೇ ಇದ್ದರೂ ಪರವಾಗಿಲ್ಲ, ಕೈಯನ್ನು ಅಡ್ಡ ಇಟ್ಕೊಳ್ಳಿ ಪರವಾಗಿಲ್ಲ, ಬಟ್ ಆಕಳಿಸಿ ಆಮ್ಲಜನಕವನ್ನು ತೆಗೆದುಕೊಳ್ಳಿ. ಅದು ದೇಹಕ್ಕೆ ಅತ್ಯಗತ್ಯ. ಇದನ್ನು ಮರಿಬೇಡಿ. ಹೇಗಿತ್ತು ಮಾಹಿತಿ? ಇಷ್ಟ ಆಯಿತಾ? ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಶುಭ ದಿನ.